ಎಲ್ಲಾ ನನ್ನ ಕರ್ನಾಟಕದ SSLC ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಗಳಿಗೆ ಇದೊಂದು ವಿಡಿಯೋನ ಅವರು ಪೂರ್ತಿಯಾಗಿ ನೋಡಿ, ಏಕೆಂದ್ರೆ ನಿಮಗೆ ಈಗಾಗಲೇ ಎಕ್ಸಾಮ್ ಬರೆದು 40 ರಿಂದ 45 ದಿನ ಆಗಲಿಕ್ಕೆ ಬಂತು. ಆದರೆ ಇನ್ನೂ ಎಕ್ಸಾಮ್ ರಿಸಲ್ಟ್ ಅನ್ನು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ನಿಮ್ಮ ತಲೆಯಲ್ಲಿ ಇರುತ್ತದೆ. ಈಗಾಗಲೇ ಮೇ ಲೋಕಸಭಾ ಚುನಾವಣೆ ಆದ ನಂತರ ಮೇ 8ನೇ ತಾರೀಕಿಗೆ SSLC ರಿಸಲ್ಟ್ ಅನ್ನು ಬಿಡುಗಡೆ ಮಾಡುವ ಸಮಯ ಇತ್ತು ಅಂತ ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರಬಹುದು. ಆದರೆ ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು, ನಿಮಗೆ SSLC ರಿಸಲ್ಟ್ ಯಾವಾಗ ಬರುತ್ತದೆ, ಮೇ 8, ಮೇ 9, ಮೇ 7, ಮೇ 10ನೇ ತಾರೀಕು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಇದ್ದಾವೆ. ಆದ್ರೆ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ SSLC ರಿಸಲ್ಟ್ ಅನ್ನು ಯಾವಾಗ ಅನೌನ್ಸ್ ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕಾಗಿ ನೀವು SSLC ವಿದ್ಯಾರ್ಥಿಗಳು ಇದ್ದರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮಗೆ ಯಾವಾಗ SSLC ರಿಸಲ್ಟ್ ಅನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ತಿಳಿಯುತ್ತದೆ. ಸ್ನೇಹಿತರೆ ನೋಡಿ, ನಿಮಗೆ ಈಗಾಗಲೇ ಹೇಳಿರುವ ಹಾಗೆ SSLC ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಗಳಿಗೆ ಮೇ 8ನೇ ತಾರೀಕಿಗೆ ಅನೌನ್ಸ್ ಮಾಡಲಾಗಿತ್ತು. ಆದರೆ ಯಾವುದೋ ಒಂದು ಕಾರಣದಿಂದ ಅವರು ಶಿಕ್ಷಣ ಮಂಡಳಿ ಅನೌನ್ಸ್ ಮಾಡಲಿಲ್ಲ. ಆದರೆ ಈಗಾಗಲೇ 9ನೇ ತಾರೀಕಿಗೆ ನಿಮ್ಮ ರಿಸಲ್ಟ್ ಅನ್ನು ಬರುವುದಿಲ್ಲ. ಮೇ 10ನೇ ತಾರೀಕಿಗೆ ಮುಂಜಾನೆ 10:30 ನಿಮ್ಮ SSLC ರಿಸಲ್ಟ್ ಅನ್ನು ಅನೌನ್ಸ್ಮೆಂಟ್ ಮಾಡಲು ಕರ್ನಾಟಕ ಶಿಕ್ಷಣ ಮಂಡಳಿ ಒಪ್ಪಿಕೊಂಡಿದೆ. ನೀವು ಮೇ 10ನೇ ತಾರೀಕಿಗೆ 10:30 ನೀವು ಗೂಗಲ್ ನಲ್ಲಿ ಹೋಗಿ kar.nic.results.com ಟೈಪ್ ಮಾಡಿ. ನಿಮಗೆ SSLC ರಿಸಲ್ಟ್ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಟೈಪ್ ಮಾಡಿ. ನಿಮಗೆ ನಿಮ್ಮ ರಿಸಲ್ಟ್ ಅನ್ನು ನಿಮಗೆ ತೋರಿಸುತ್ತದೆ. ಈ ರೀತಿಯಾಗಿ ಚೆಕ್ ಕೂಡ ಮಾಡಬಹುದು. ಮತ್ತು ನಿಮಗೆ ನಾನು ಹೇಳಿರುವ ಹಾಗೆ ಮೇ 10ನೇ ತಾರೀಕಿಗೆ ಮುಂಜಾನೆ 10:30 ಬರುತ್ತದೆ ರಿಸಲ್ಟ್. ಆದರೆ ಮೇ 9ನೇ ತಾರೀಕಿಗೆ ಎಕ್ಸಾಕ್ಟ್ಲಿ ಆಗಿ ಬರುವುದಿಲ್ಲ. ಮೇ 10ನೇ ತಾರೀಕಿಗೆ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿ ಬರುತ್ತದೆ. ಸ್ನೇಹಿತರೆ ನೋಡಿ, ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಅವರಿಗೆ ತಿಳಿಯುತ್ತದೆ ಶೇರ್ ಮಾಡಿ. ಮತ್ತು ನಿಮ್ಮ ಮತ್ತೆ ಏನು ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ, ಏಕೆಂದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.